ಸರ್ಕಾರಕ್ಕೆ ಜಾತಿ ಗಣತಿ ಅಗ್ನಿ ಪರೀಕ್ಷೆ ಸಿಡಿದೆದ್ದ ಒಕ್ಕಲಿಗ ಲಿಂಗಾಯತರು. ಸಂಜೆ ಡಿಕೆಶಿ ಸಮುದಾಯ ಶಾಸಕರ ಸಭೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಜಾತಿ ಜಂಗಿ ಕುಸ್ತಿ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಪರ ವಿರೋಧ ವ್ಯಕ್ತವಾಗ್ತಾ ಇದ್ದಾವೆ. ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಾ ಇರುವಂತಹ ದೊಡ್ಡ ಸಮುದಾಯಗಳ ಜನ ಇದನ್ನ ವಿರೋಧಿಸ್ತಾ ಇದ್ದಾರೆ. ವಿಶೇಷವಾಗಿ ದೊಡ್ಡ ಸಮುದಾಯಗಳ ನಾಯಕರು ಜಾತಿ ಗಣತಿಯನ್ನ ವಿರೋಧಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಜಾತಿ ಗಣತಿ ಏನಿದೆ, ಈಗಾಗಿರುವಂತಹ ಜಾತಿ ಗಣತಿ ಏನಿದೆ, ಇದು ಸರಿಯಾದಂತಹ ಕ್ರಮದಲ್ಲಿ ಆಗಿಲ್ಲ. ಇದರಲ್ಲಿರ್ತಕ್ಕಂತಹ ಮಾಹಿತಿ ಸಮರ್ಪಕವಾಗಿಲ್ಲ. ಇಲ್ಲಿ ನಮ್ಮ ಜಾತಿಯನ್ನ ಕಡಿಮೆ ಮಾಡಲಾಗಿದೆ ಅಥವಾ ಕಡಿಮೆ ತೋರಿಸಲಾಗಿದೆ. ಎಲ್ಲರ ಮನೆಗಳಿಗೆ ಹೋಗಿಲ್ಲ, ಎಲ್ಲರ ಮನೆಗಳಿಗೆ ಬಂದಿಲ್ಲ, ಎಲ್ಲ ಕಡೆಯಲ್ಲಿ ಗಣತಿ ಮಾಡಿಲ್ಲ. ಈ ರೀತಿಯಾದಂಥ ನಾನಾ ಆಕ್ಷೇಪಗಳನ್ನು ಎತ್ತುತ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದೇ ಜಾತಿ ಗಣತಿ ವರದಿಯನ್ನು ಮುಂದಿಟ್ಟುಕೊಂಡು ಅಹಿಂದ ವರ್ಗಗಳ ಜನ ಹೇಳ್ತಿದ್ದಾರೆ, ಇಲ್ಲೆಲ್ಲ ಈ ಜಾತಿ ಗಣತಿ ಜಾರಿಯಾಗಬೇಕು, ಇದರ ಪ್ರಕಾರವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು, ಶಿಫಾರಸುಗಳ ಅನುಷ್ಠಾನ ಆಗಬೇಕು, ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಡುವೆ ಈ ಒಂದು ಗಣತಿಯನ್ನು ಡಿಫೆಂಡ್ ಮಾಡ್ಕೊಳ್ತಾ ಇರುವಂಥವ್ರು ಕೂಡ ಯಾರು ವಿರೋಧಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಶೋಷಿತ ಸಮುದಾಯಗಳ ವಿರೋಧಿಗಳು ಅಂತ ಹೇಳ್ಕೊಂಡು ಶೋಷಿತ ಸಮುದಾಯಗಳವ್ರನ್ನ ನೋಡಿ ಇದು ನಿಮ್ಮ ಉದ್ಧಾರಕ್ಕಾಗಿ ಬಂದಿರುವಂಥದ್ದು ಅನ್ನುವ ರೀತಿಯಲ್ಲಿ ನಂಬಿಸುವ ಪ್ರಯತ್ನವೂ ಕೂಡ ಏಕಕಾಲದಲ್ಲಿ ಸಾಗ್ತಾ ಇದೆ. ಇದರ ಬಗ್ಗೆ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಜಾತಿ ಗಣತಿಯ ಅಡಕತ್ತರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಲುಕಿರುವಂಥದ್ದು ಸ್ಪಷ್ಟ ಇದೆ. ಜಾತಿ ಗಣತಿ ಅನ್ನುವಂಥದ್ದು ಜೇನುಗೂಡು ಅನ್ನೋದನ್ನು ನಾವು ಆರಂಭದಲ್ಲೇ ಹೇಳಿದ್ವಿ. ಇದು ಸಿಹಿಯನ್ನು ಕೊಡಬಹುದು ಅಥವಾ ಕಚ್ಚಲೂಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ತೀರ್ಮಾನವನ್ನಂತೂ ಕೈಗೊಳ್ಳುವಂಥದ ಹಂತಕ್ಕೆ ಬಂದು ನಿಂತಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳು ಸಮರವನ್ನು ಸಾರಿದ್ದಾರೆ. ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಕೂಡ ಸಮುದಾಯವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಸಮುದಾಯದವರಿಗೆ ಹಂಗೆ ಅನ್ನಿಸ್ತಾ ಇದೆ, ಇದು ಸಮರ್ಪಕವಾಗಿ ಆಗಿಲ್ಲ ಅಂತೇಳಿ ಅನ್ನಿಸ್ತಾ ಇದೆ ಅಂತ ತನ್ನ ಸಮುದಾಯದವ್ರನ್ನೂ ಕೂಡ ಒಂದು ರೀತಿಯಲ್ಲಿ ಮಗುವನ್ನು ತೊಟ್ಟಿಲು ತೂಗೋದು ಇವರೇ, ಮಗುವನ್ನು ಚಿವುಟೋದು ಇವರೇ ಅನ್ನುವಂತಹ ರೀತಿಯಲ್ಲಿ ಎರಡೂ ಕೆಲಸವನ್ನು ಏಕಕಾಲದಲ್ಲಿ ಈ ಸಮುದಾಯಗಳ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಆಡ್ತಾ ಇರುವಂತಹ ಕೊಡ್ತಾ ಇರುವಂತಹ ಸಮರ್ಥನೆಗಳು, ಆಡ್ತಾ ಇರುವಂತಹ ಮಾತುಗಳನ್ನು ನಾವು ಗಮನಿಸಿದಾಗ ಯಾವ ಸ್ವರೂಪದಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಬಹಳ ಕುತೂಹಲ ಇದ್ದೇ ಇದೆ. ಯಾಕಂದರೆ ಇವತ್ತು ಸಂಜೆ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರ ಸಭೆಯನ್ನು ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ. ಅಲ್ಲಿ ಸಮುದಾಯದ ಅಭಿಪ್ರಾಯವನ್ನು ಪಡೆದು ಮುಂದಿನ ನಡೆ ಏನು ಅನ್ನುವಂಥದ್ದನ್ನು ನಾಯಕರು ನಿರ್ಧರಿಸಲಿದ್ದಾರೆ. ಇವತ್ತು ಸಭೆಗೂ ಮುಂಚಿತವಾಗಿ ನಿರ್ಮಲಾನಂದನಾಥ ಶ್ರೀಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ರು. ಅಲ್ಲಿ ಡಿ.ವಿ. ಸದಾನಂದಗೌಡರು ಕೂಡ ಇದ್ದರು. ಆ ವೇದಿಕೆಯಲ್ಲೂ ಕೂಡ ಶಿವಕುಮಾರ್ ಅವರು ಜಾತಿ ಗಣತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಲ್ಲರ ಆಶಯಗಳನ್ನು ಪರಿಗಣಿಸುವಂತಹ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಸಾಧ್ಯವಾದಷ್ಟು ಇಲ್ಲಿ ಸೇಫ್ ಗೇಮನ್ನು ಆಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ಕಾರ್ಯಕ್ರಮಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಡಿ.ವಿ. ಸದಾನಂದಗೌಡರು ಇದು ಒಕ್ಕಲಿಗ ಸಮುದಾಯ ಇದನ್ನು ವಿರೋಧಿಸುತ್ತೆ ಅನ್ನುವಂಥದ್ದನ್ನು ಬಹಳ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಅಂದರೆ ಆಯಾ ಸಮುದಾಯದವರಿಗೆ ತಮ್ಮ ಸಮುದಾಯಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಮುಖ್ಯ ಆಗಿದೆ. ಅದರಲ್ಲೂ ನಾನು ಆರಂಭದಲ್ಲಿ ಅದಕ್ಕೆ ಹೇಳಿದೆ, ದೊಡ್ಡ ಸಮುದಾಯಗಳ ನಾಯಕಗಳು ದೊಡ್ಡ ಧ್ವನಿಯಲ್ಲಿ ಇದನ್ನೀಗ ವಿರೋಧಿಸ್ತಾ ಇದ್ದಾರೆ. ಶೋಷಿತ ಸಮುದಾಯಗಳವರನ್ನ ಮುಂದಿಟ್ಟುಕೊಂಡು ಮುನ್ನೆಲೆಗೆ ತೆಗೆದುಕೊಂಡು ಬಂದು ಅವರ ಪರವಾಗಿ ಮಾತನಾಡ್ತಾ ಇರತಕ್ಕಂಥ ನಾಯಕರುಗಳು ಕೂಡ ಇಲ್ಲ, ಇದು ಶೋಷಿತ ಸಮುದಾಯಗಳ ವಿರೋಧಿಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳೋದ್ರ ಮೂಲಕ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಇವೆಲ್ಲ ವಿಚಾರಗಳಿರುವ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು 12 ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಬಿಜೆಪಿಯವರು 12 ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ 12 ಪ್ರಶ್ನೆಗಳು ಯಾವ ಉದ್ದೇಶದಿಂದ ಕೂಡಿರುವಂಥದ್ದು, ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಜಾತಿ ಜಂಗಿ ಕುಸ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ, ವರದಿಗೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ಇರುವಂಥದ್ದು, ವರದಿಗೆ ಆಯೋಗದ ಕಾರ್ಯದರ್ಶಿ ಸಹಿ ಇಲ್ಲ ಅನ್ನೋ ಅನುಮಾನವಿದೆ, ಸ್ಪಷ್ಟನೆ ಕೊಡಿ ಅನ್ನುವಂಥದ್ದು ಇಲ್ಲಿ ಮೊದಲ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ. ಯಾಕೆ ಇದು ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರ ಅಂತ ಹೇಳಿದರೆ, 2018ರಲ್ಲಿ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒಂದು ತರಾತುರಿಯಲ್ಲಿ ಕಾಂತರಾಜು ಅವರು ಒಂದು ವರದಿಯನ್ನು ತೆಗೆದುಕೊಂಡು ಹೋಗಿ ಕುಮಾರಸ್ವಾಮಿ ಅವರಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ.
ಆ ಸಂದರ್ಭದಲ್ಲಿ ಅವರು ಆಗಿನ ಮುಖ್ಯಮಂತ್ರಿಯವರನ್ನು ಅಂಗೀಕಾರ ಮಾಡಲಿಲ್ಲ ಅಥವಾ ಅದನ್ನು ಆ ವರದಿಯನ್ನು ಸ್ವೀಕರಿಸಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಾಗ ನಂತರ ದಿವಸಗಳಲ್ಲಿ ಗೊತ್ತಾಗಿದ್ದು BJP ಸರ್ಕಾರದ ಅವಧಿಯಲ್ಲಿನೇ ಗೊತ್ತಾಗಿದ್ದಂತಹ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳಿದರೆ ಆ ವರದಿಗೆ ಆಯೋಗದ ಕಾರ್ಯದರ್ಶಿಯವರ ಸಹಿ ಇರಲಿಲ್ಲ ಅಂತ ಹೇಳಿ. ಇದು ಕಾಂತರಾಜು ಅವರು ವರದಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಬಂದಂತಹ ಪ್ರಶ್ನೆ ಆಗಿತ್ತು. ಆದರೆ ಅಂತಿಮ ವರದಿಯನ್ನು ಸಲ್ಲಿಸಿರ್ತಕ್ಕಂತಹ ಜಯಪ್ರಕಾಶ್ ಹೆಗಡೆಯವರು ಸಹಿ ಹಾಕಿಸಿದಾರಾ ಕಾರ್ಯದರ್ಶಿಯವ್ರದ್ದು ಅನ್ನೋದು ಗೊತ್ತಾಗಬೇಕಾಗಿದೆ. ಇದಕ್ಕೆ ಸ್ಪಷ್ಟನೆಯನ್ನು ಕೊಡಿತಾ ಇದ್ದಾರೆ. ಇದು ಬಹುತೇಕ ಇದು ಕಾಂತರಾಜು ಅವರು ವರದಿ ಸಲ್ಲಿಕೆ ಮಾಡಿದಂತಹ ಸಂದರ್ಭಗಳಲ್ಲಿ ಆ ಸಹಿ ಹಾಕಿಲ್ಲ ಅನ್ನುವಂಥ ಅಂಶ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಜಯಪ್ರಕಾಶ್ ಹೆಗಡೆಯವರು ಹಿಂದೆ ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿನೇ ನಾವು ಕೇವಲ ಡೇಟಾವನ್ನು ಹಿಂದಿನ ಆಯೋಗದ ಡೇಟಾವನ್ನು ತೆಗೆದುಕೊಂಡಿದ್ದೀವಿ, ವರದಿಯನ್ನು ನಾವೇ ತಯಾರು ಮಾಡಿದ್ದೀವಿ ಅಂತ ಹೇಳಿದರು. ಅಂದರೆ ಇಲ್ಲಿರುವಂತಹ ಮೂಲ ಡೇಟಾ ಏನಿದೆ ಅದನ್ನು ಕಾಂತರಾಜು ಅವರು ಅಧ್ಯಕ್ಷರಾಗಿದ್ದಂಥ ಸಭೆಯಲ್ಲಿ ಆಯೋಗ ಸಂಗ್ರಹಿಸಿದಂಥ ಡೇಟಾ ಇತ್ತು. ಮುಂದುವರೆದು ತಯಾರಾಗಿರ್ತಕ್ಕಂತಹ ವರದಿ ಇದೆಯಲ್ಲ ಅದು ಜಯಪ್ರಕಾಶ್ ಹೆಗಡೆಯವರ ಅವಧಿಯಲ್ಲಿ ಆಗಿತ್ತು ಅನ್ನುವಂಥ ಅಂಶ ಇತ್ತು. ಇನ್ನು ಸೀಲ್ಡ್ ಬಾಕ್ಸ್ನಲ್ಲಿದ್ದಂತಹ ಮೂಲ ಪ್ರತಿ ಇಲ್ಲ ಅಂತ ಹೆಗಡೆ ಹೇಳಿದ್ರು. ಇದರ ಸತ್ಯಾಸತ್ಯತೆ ಏನು? ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಪ್ರಶ್ನೆಯನ್ನು BJP ಅವರು ಇಲ್ಲಿ ಕೇಳಿರುವಂಥದ್ದು. ಯಾಕಂದ್ರೆ ಇದೇ ಪ್ರಶ್ನೆ ಇಲ್ಲಿ ಈ ಇಡೀ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇರುವಂತಹ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಪ್ರಶ್ನೆಯಾಗಿದೆ. ಈ ಮಾತನ್ನ ಜಯಪ್ರಕಾಶ್ ಹೆಗಡೆ ಅವರು ಸೀಲ್ಡ್ ಬಾಕ್ಸ್ನಲ್ಲಿದ್ದಂತಹ ಮೂಲ ಪ್ರತಿ ಇಲ್ಲ ಅಂತ ಹೇಳಿ ಹೆಗಡೆ ಅವರು ಹೇಳಿದ್ದು BJP ಸರ್ಕಾರದ ಅವಧಿಯಲ್ಲಿನೇ. ಯಾಕಂದ್ರೆ ಅವರನ್ನ ಅವತ್ತು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಂತಹ ಸಂದರ್ಭದಲ್ಲಿ BJP ಸರ್ಕಾರದಲ್ಲಿ ಅವರು BJPಯಲ್ಲೂ ಕೂಡ ಇದ್ರು. BJP ಸರ್ಕಾರದ ಅವಧಿಯಲ್ಲಿ ನೇಮಕ ಆಗಿತ್ತು. ಆ ಸಂದರ್ಭದಲ್ಲಿ ಬಂದಂತಹ ಮಾತು ಕೂಡ ಇದೇ ಆಗಿತ್ತು. ಸೀಲ್ಡ್ ಬಾಕ್ಸ್ನಲ್ಲಿದ್ದಂತಹ ಮೂಲ ಪ್ರತಿ ಇಲ್ಲ. ಇನ್ನು ಅದರಲ್ಲಿ ಕೆಲವೊಂದು ಅಂಶಗಳು ಲೋಪಗಳ ಬಗ್ಗೆ ಅವತ್ತು ಚರ್ಚೆಗೆ ಬಂದಿತ್ತು, ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಈಗ BJPಯವರೇ ಕೇಳ್ತಾ ಇದ್ದಾರೆ ಇದರ ಸತ್ಯಾಸತ್ಯತೆ ಏನು ಅಂತೇಳಿ. ಅಂದ್ರೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇರುವಂತಹ ಅತ್ಯಂತ ಪ್ರಮುಖವಾದಂತಹ ವಿಷಯ ಇದಾಗಿದೆ. ಇನ್ನು ಮೂರನೇದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಅಂಶ 2018ರಲ್ಲಿ ಕಾಂತರಾಜು ವರದಿಯನ್ನ ಏಕೆ ಸ್ವೀಕರಿಸಿ ಜಾರಿ ಮಾಡಲಿಲ್ಲ. ಇದು 2018ರಲ್ಲಿ ಸಿದ್ದರಾಮಯ್ಯನವರು ಯಾಕೆ ಇದನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿ. ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಅವತ್ತು ಅವಕಾಶ ಇತ್ತು 2018ರಲ್ಲಿ ಈ ವರದಿಯನ್ನು ಸ್ವೀಕರಿಸೋದಕ್ಕೆ. ಕಾಂಗ್ರೆಸ್ನಲ್ಲಿ ಆಂತರಿಕವಾದಂತಹ ವಿರೋಧ ಇದ್ದಂಥದ್ದು ಬಹಿರಂಗ ಆಗಿತ್ತು. KPCC ಕಚೇರಿಯಲ್ಲಿ ನಡೆದಿದ್ದಂಥ ಒಂದು ಸಭೆಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿರುವಂಥದ್ದು ಬಹಿರಂಗ ಆಗಿದ್ದಿತ್ತು. ಆದರೆ ಅದೇ ಸಂದರ್ಭದಲ್ಲಿ 2016, 17, 18ರ ಅವಧಿಯಲ್ಲಿನೇ ಅವತ್ತಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತಹ ಆಂಜನೇಯ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಂತಹ ಮಾತೊಂದು ಬಹಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಡಾಟಾ ಈಗಾಗಲೇ ಸಂಗ್ರಹ ಆಗಿದೆ. ಆದರೆ ಕೆಲವೊಂದು ಸಾಫ್ಟ್ವೇರ್ನ ಸಮಸ್ಯೆಯಿಂದಾಗಿ, ತಾಂತ್ರಿಕ ಸಮಸ್ಯೆಗಳ ಕಾರಣಕ್ಕಾಗಿ ಅದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ, ಬಿಡುಗಡೆ ಮಾಡೋಕ್ಕಾಗ್ತಾ. ಮುಂದುವರೆದು ಕಾಂತರಾಜು ಅವರ ಅವಧಿಯನ್ನು ವಿಸ್ತರಿಸಿದ್ರು. ಇದೇ ಕಾರಣಕ್ಕಾಗಿ, ಇದೇ ವರದಿಯ ಕಾರಣಕ್ಕಾಗಿ ಕಾಂತರಾಜು ಅವರ ಅವಧಿಯನ್ನು ವಿಸ್ತರಿಸಿದ್ರು. ಕಾಂತರಾಜು ಅವರು ಮುಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅವರಿಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಇನ್ನು 10 ವರ್ಷಗಳ ಹಿಂದಿನ ಅವೈಜ್ಞಾನಿಕ ವರದಿಯನ್ನ ತರಾತುರಿಯಲ್ಲಿ ತಂದಿದ್ದೇಕೆ ಅನ್ನುವಂತಹ ಮೂಲ ಪ್ರಶ್ನೆಯನ್ನು ಕೂಡ ಇಲ್ಲಿ BJP ಕೇಳಿದೆ 10 ವರ್ಷಗಳ ನಂತರ. ಯಾಕಂದ್ರೆ ಏಪ್ರಿಲ್ 11, 2015ರಲ್ಲಿ ಆರಂಭ ಆದಂತಹ ಸಮೀಕ್ಷೆ ಮತ್ತು ಅಲ್ಲಿ ತಯಾರಾಗಿರುವಂತಹ ಒಂದು ಡಾಟಾ ಬಹುತೇಕ ಇದು 2016ರ ಏಪ್ರಿಲ್ 14ರಂದು ಏನು ಒಂದಿಷ್ಟು ಮಾಹಿತಿ ಸೋರಿಕೆ ಆಗಿತ್ತು. ಇವತ್ತು ನಮ್ಮ ಬಳಿಯಲ್ಲಿ, ಎಲ್ಲರ ಬಳಿಯಲ್ಲೂ ಕೂಡ ಇರುವಂತಹ ಏನು ಜಾತಿಗಳ ಲೆಕ್ಕಾಚಾರ ಇದೆಯಲ್ಲ, ಇದು ಸೋರಿಕೆ ಆಗಿದ್ದಂತಹ ವರದಿಯಲ್ಲಿ ಎಕ್ಸಾಕ್ಟ್ ಅದೇ ನಂಬರ್ಗಳೇ ಇದ್ದಿದ್ದು. ಅವತ್ತು ಅದನ್ನು ರೌಂಡ್ ಫಿಗರ್ ಆಗಿ ಕೊಟ್ಟಿದ್ರು ಅಷ್ಟೇ. 75 ಲಕ್ಷದ ಎಷ್ಟು ಸಾವಿರ ಜನ ಅಂತ ಹೇಳುವಂಥದ್ದನ್ನು ಇವತ್ತು ನೋಡ್ತಾ ಇದ್ವಿ. 75 ಲಕ್ಷ ಇದ್ರು, 46 ಲಕ್ಷ ಇದ್ದಾರೆ, 65 ಲಕ್ಷ ಇದ್ದಾರೆ, 61 ಲಕ್ಷ ಇದ್ದಾರೆ. ಇವೆಲ್ಲವೂ ಕೂಡ ಅವತ್ತೇ ಬಂದಂತಹ ಸೋರಿಕೆಯಾದಂತಹ ಮಾಹಿತಿ ಆಗಿದ್ದಿತ್ತು. ಇನ್ನು 10 ವರ್ಷಗಳ ಹಿಂದಿನ ಸಮೀಕ್ಷೆ ಈಗ ಪ್ರಸ್ತುತವೇ ಅಲ್ಲ ಅನ್ನುವುದಕ್ಕೆ ಉತ್ತರ ಏನು ಅಂತೇಳಿ, ವಿಶೇಷವಾಗಿ ಇಲ್ಲಿ 10 ವರ್ಷಗಳ ಹಿಂದಿನ ಸಮೀಕ್ಷೆ ಇದಾಗಿರೋದ್ರಿಂದಾಗಿ ಮತ್ತು ಆ ಅವಧಿಯಲ್ಲೂ ಕೂಡ ಮಾಡಿರ್ತಕ್ಕಂತಹ ಸಮೀಕ್ಷೆಯ ಸಂದರ್ಭದಲ್ಲಿ ಆಯೋಗದವರು ಕ್ಲೇಮ್ ಮಾಡ್ಕೊಳ್ಳೋ ಪ್ರಕಾರ, ಅಂದರೆ ಈ ಒಂದು ಹಿಂದುಳಿದ ವರ್ಗಗಳ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದವರು ಕ್ಲೇಮ್ ಮಾಡ್ಕೊಳ್ಳೋ ಪ್ರಕಾರ 4.8%ನಷ್ಟು ಜನರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಅಂದಾಜು 32 ಲಕ್ಷ ಜನರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಅವರಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥದ್ದು ಹೇಳಿತ್ತು. ಹೀಗಾಗಿ ಅದನ್ನೇ BJPಯವರು ಕೇಳ್ತಾ ಇದ್ದಾರೆ.
ಇನ್ನು ಸರ್ಕಾರದ ಒಳಗೆ ವಿರೋಧವಿದ್ರೂ ಕೂಡ ಸಂಪುಟದಲ್ಲಿ ಮಂಡಿಸಿದ್ದು ಯಾವ ಕಾರಣಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿನೇ ಇದಕ್ಕೆ ವಿರೋಧ ಇದೆ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನು BJPಯವರು ಕೂಡ ಮಾಡ್ತಾ ಇದ್ದಾರೆ. ಇನ್ನು DK ಶಿವಕುಮಾರ್ ಜೊತೆಗೆ ಆಗಿದೆ ಎನ್ನಲಾದ ಅಧಿಕಾರ ಹಂಚಿಕೆ ಮುಂದೂಡಿಕೆಗೆ ಇದು ತಂತ್ರವೇ ಅನ್ನುವಂಥ ಒಂದು ರಾಜಕೀಯದ ಪ್ರಶ್ನೆಯನ್ನು ಕೂಡ ಎಸೆದಿದ್ದಾರೆ. ಯಾಕಂದರೆ ಇಲ್ಲಿ ಇರುವಂಥ ಬಹಳ ಮುಖ್ಯವಾದಂಥ ಅಂಶ ಅಂತ ಹೇಳಿದರೆ, ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಅಧಿಕಾರ ಹಂಚಿಕೆಯ ಹೊಂದಾಣಿಕೆಗಾಗಿ ಸರ್ಕಾರ ಈ ಜಾತಿ ಗಣತಿಯನ್ನು ಈಗ ತಂದಿದೆ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವಾಗಿಯೂ ಕೂಡ BJPಯವರು ಇಂಥದ್ದೊಂದು ಪ್ರಶ್ನೆಯನ್ನು ಎಸೆದಿದ್ದಾರೆ. ಇನ್ನು DK ಶಿವಕುಮಾರ್ ಕಟ್ಟಿ ಹಾಕಲು ಈ ವರದಿ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ, ಈ ಬಗ್ಗೆ ಏನು ಹೇಳ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು BJPಯವರು ಕೇಳ್ತಾ ಇದ್ದಾರೆ. ಇಲ್ಲಿ ಈ ಪ್ರಶ್ನೆಯನ್ನು BJPಯವರು ಕೇಳೋದಕ್ಕಿರುವಂತಹ ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ನಾವು ಗಮನಿಸಬೇಕು. ಇದು ಕೂಡ ರಾಜಕೀಯದ ಉದ್ದೇಶಕ್ಕಾಗಿ, ಯಾಕಂದರೆ ಈ ಜಾತಿ ಗಣತಿಯನ್ನು ಇವರು ಮುನ್ನೆಲೆಗೆ ತಂದಿರುವಂಥದ್ದೇ ರಾಜಕೀಯದ ಕಾರಣಕ್ಕಾಗಿ ಅಂತ ಹೇಳುವಂಥ ಒಂದು ಅಂಶವಾಗಿ ಗೋಚರಿಸುತ್ತೆ. ಇನ್ನು ಜಾತಿ ಗಣತಿಯನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವುದು ಆತ್ಮವಂಚನೆ ಅಲ್ವೇ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ರಾಜಕೀಯ ಲಾಭಕ್ಕಾಗಿ ಇದನ್ನು ನೀವು ಬಳಸ್ಕೊಳ್ತಿದ್ದೀರಿ, ಜಾತಿ ಗಣತಿಯನ್ನು ಬಳಸ್ಕೊಳ್ತಾ ಇರುವಂಥದ್ದು ರಾಜಕೀಯದ ಲಾಭದ ಉದ್ದೇಶಕ್ಕಾಗಿ ಅಲ್ವಾ, ಇದು ನಿಮ್ಮ ಆತ್ಮವಂಚನೆ ಅಲ್ವಾ ಅಂತೇಳಿ. ಅಂದರೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ಜಾತಿ ಗಣತಿಯನ್ನು ಬಳಸ್ಕೊಳ್ತಾರೆ. ಅಂದರೆ ಇಲ್ಲಿ ಪ್ರಶ್ನೆ ಸಂಖ್ಯೆ 7, 8, 9ರಲ್ಲಿ ಏನಿದೆಯಲ್ಲ, ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ BJPಯವರು ಕೇಳಿರುವಂಥ. ಮತ್ತು ಇದು ರಾಜಕೀಯದ ವಿಚಾರಗಳಿಗೆ, ಇದು ಮೂಲವಾಗಿ ಜಾತಿ ಗಣತಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜಕೀಯವಾದಂಥ ಟೀಕೆಗಳು, ರಾಜಕೀಯವಾದಂಥ ಅಸ್ತ್ರ ಪ್ರಯೋಗಗಳೇನಿರ್ತವಲ್ಲ ಅದರ ಭಾಗವಾಗಿ ಅಷ್ಟೇ ಇಂತಹ ಪ್ರಶ್ನೆಗಳನ್ನು BJPಯವರು ಕೂಡ ಕೇಳಿದ್ದಾರೆ. ಇಲ್ಲಿ ಇನ್ನೂ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಜಾತಿ ಜನಗಣತಿ ವರದಿ ದತ್ತಾಂಶ ಸೋರಿಕೆಯಾಗಲು ಕಾರಣ ಏನು ಅಂತೇಳಿ. ಯಾಕಂದರೆ ಈ ಜಾತಿ ಜನಗಣತಿಯ ವರದಿಯ ದತ್ತಾಂಶಗಳು ಈಗಾಗಲೇ ಸೋರಿಕೆ ಆಗಿದ್ದಾವೆ, ಅಧಿಕೃತವಾಗಿ ಸರ್ಕಾರ ಇನ್ನೂ ಕೂಡ ಅಂಗೀಕಾರ ಮಾಡಿಲ್ಲ. ಇಂತಹ ಸಂದರ್ಭದಲ್ಲೇ ಇದು ಹೇಗೆ ಸೋರಿಕೆ ಆಯಿತು ಅನ್ನುವಂಥ ವಿಚಾರವೂ ಕೂಡ ಇದ್ದೇ ಇದೆ. ಈ ಅಂಶವನ್ನು ಕೂಡ ಕೇಳ್ತಾ ಇದ್ದಾರೆ. ಮತ್ತು ಲಿಂಗಾಯತ ಒಕ್ಕಲಿಗರ ಉಪಜಾತಿ ಬೇರ್ಪಡಿಸಿದ್ದೀರಿ, ಮುಸ್ಲಿಂ ಕ್ರಿಶ್ಚಿಯನ್ಗೆ ಯಾಕಿಲ್ಲ ಅಂತೇಳಿ. ಲಿಂಗಾಯತರ ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಹೇಳಲಾಗಿದೆ, ಒಕ್ಕಲಿಗರ ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಹೇಳಲಾಗಿದೆ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರಿಗೂ ಕೂಡ ಅಲ್ಲಿ ಇರುವಂತಹ ಉಪಜಾತಿಗಳವ್ರನ್ನ ಅಥವಾ ಯಾರು ಕನ್ವರ್ಟ್ ಆಗಿರ್ತಾರಲ್ಲ ಅವರ ಜಾತಿಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಇಲ್ಲ ಅನ್ನುವಂಥ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಇಲ್ಲಿ BJPಯವರು ಮುನ್ನೆಲೆಗೆ ತಂದಿದ್ದಾರೆ. ಇನ್ನು ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಹೊಸ ವರದಿಯನ್ನು ಪಡೆಯಲು ತಮ್ಮ ತಕರಾರುಗಳು ಏನು ಅಂತೇಳಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿ, ಇದು ವೈಜ್ಞಾನಿಕವಾಗಿ ಸಮೀಕ್ಷೆ ಅನ್ನುವಂಥ ಈ ಪದಗಳಿದಾವಲ್ಲ, ಹಾಗಾದರೆ ಹಿಂದೆ ನಡೆಸಿರುವಂಥದ್ದು ಏಕಾಏಕಿ ಅವೈಜ್ಞಾನಿಕ ಹೇಗಾಯಿತು ಅನ್ನುವ ಪ್ರಶ್ನೆಯೂ ಕೂಡ ಇದ್ದೇ ಇರುತ್ತೆ. ಅವೈಜ್ಞಾನಿಕ ಹಿಂದಿದ್ದು ಮುಂದೆ ನಡಿಬೇಕಾಗಿರೋದು ವೈಜ್ಞಾನಿಕ. ಆ ವರದಿ ಬಂದ ಮೇಲೆ ಅದು ಕೂಡ ಅವೈಜ್ಞಾನಿಕ ಆಗುವ ಸಾಧ್ಯತೆಯೂ ಕೂಡ ಇರುತ್ತೆ. 161 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡಲಾಗಿರುವಂಥದ್ದು. ಈ ವಿಚಾರಗಳಿಗೆ ಇವಾಗ ಪ್ರಶ್ನೆ ಉದ್ಭವ ಆಗಿದೆ. ಇಲ್ಲಿ ಜಾತಿಯ ಜಂಗಿ ಕುಸ್ತಿ ಕೂಡ ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು. ಜಾತಿ ಗಣತಿಯ ಬಗ್ಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಂದ ತೀವ್ರ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಮೇಲ್ವರ್ಗಗಳಿಂದ ವ್ಯಕ್ತವಾಗ್ತಾ ಇರುವಂತಹ ವಿರೋಧದಲ್ಲಿ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರದ್ದು ಕೂಡ ಬಹಳ ಸಿಂಪಲ್ ಆಗಿರುವಂಥದ್ದು, ಎಲ್ಲರೂ ಕೂಡ ಒಂದೇ ಪದವನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ, ವೈಜ್ಞಾನಿಕವಾಗಿ ಇದು ನಡೆದಿಲ್ಲ ಅಂತ ಹೇಳಿ. ಅಂದರೆ ವೈಜ್ಞಾನಿಕ ಅಂದರೆ ಏನು ಅನ್ನೋ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಹಿಂದುಳಿದ ಹಾಗೂ ಅತಿ ಹಿಂದುಳಿದ ವರ್ಗಗಳಿಂದ ಜಾತಿ ಗಣತಿ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಅಂದರೆ ಅವರ ಪ್ರಕಾರ ಇದು ವೈಜ್ಞಾನಿಕವಾಗಿ ಆಗಿದೆ ಅಂತ ಹೇಳಿ. ಯಾರಿದ್ರ ಪರವಾಗಿರ್ತಾರೋ, ಯಾರಿದನ್ನು ವಿರೋಧಿಸ್ತಾರೋ ಅವರ ಪ್ರಕಾರದ ಅವೈಜ್ಞಾನಿಕ, ಅಂದರೆ ಯಾರಿದ್ರ ಪರವಾಗಿದ್ದಾರೋ ಅವ್ರ ಪ್ರಕಾರ ಇದು ವೈಜ್ಞಾನಿಕವಾಗಿ ಆಗಿದೆ ಅಂತ ಹೇಳಿ. ಅಂದರೆ ರಿಸಲ್ಟನ್ನು ನೋಡಿಕೊಂಡು ಇದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ಅಂತೇಳಿ ತೀರ್ಮಾನಿಸುವಂತಹ ಮನಸ್ಥಿತಿಯಲ್ಲಿರುವಂಗೆ ಗೋಚರಿಸ್ತಾ ಇದೆ. ಜಾತಿ ಗಣತಿಯನ್ನು ಅಂಗೀಕರಿಸಿ ಅದರ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಹಿಂದುಳಿದ ವರ್ಗಗಳವರು ಆಗ್ರಹಿಸ್ತಾ ಇದ್ದಾರೆ. ಅವರ ಪ್ರಕಾರವಾಗಿ ಈ ಶಿಫಾರಸುಗಳು ಜಾರಿಯಾಗಬೇಕು, ಇದರ ಪ್ರಕಾರವಾಗಿ ಮೀಸಲಾತಿಯ ಹೆಚ್ಚಳ ಆಗಬೇಕು, ಶೋಷಿತ ಸಮುದಾಯಗಳಿಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನುಕೂಲ ಸಿಗಬೇಕು ಅನ್ನೋಂಥದ್ದು ಇದ್ದೇ ಇದೆ. ಇನ್ನು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳಿಂದ ಜಾತಿ ಒಡೆದಿದ್ದಾರೆ, ನಮ್ಮ ಜಾತಿಗಳನ್ನು ಒಡೆದಿದ್ದಾರೆ ಅನ್ನುವಂಥ ಆಕ್ಷೇಪವೂ ಕೂಡ ವ್ಯಕ್ತವಾಗ್ತಾ ಇದೆ. ಉಪಜಾತಿಗಳ ಜನಸಂಖ್ಯೆಯನ್ನು ಆಧರಿಸಿ ಜಾತಿ ಒಡೆದಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜಾತಿಗಳನ್ನು ಒಡೆದಿದ್ದಾರೆ ಅಂದರೆ ಈಗ ಒಕ್ಕಲಿಗರು ಅಂತ ಹೇಳಿದಾಗ ಇಷ್ಟು ಜನ ಇದ್ರು, ಲಿಂಗಾಯತರು ಅಂತ ಹೇಳಿದಾಗ ಇಷ್ಟು ಜನ ಇದ್ರು ಅನ್ನುವಂಥದ್ದನ್ನು ತೋರಿಸ್ಕೊಳ್ಳುವಂತಹ
ವಿಚಾರವೂ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳ ನಾಯಕರುಗಳು ಮಾತನಾಡಿದರೆ ತೋರಿಸ್ತೀನಿ. ಈ ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವುದರ ಮುಖಾಂತರ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಯಾರ್ದೋ ಶಕ್ತಿ ಕುಂದಿಸ್ತೇನೆ ಅಂತ ಹೇಳುವಂಥ ಈ ಸಿದ್ದರಾಮಯ್ಯಂದು ವ್ಯವಹಾರಗಳುಂಟಲ್ಲ, ಇದನ್ನೆಲ್ಲ ಈ ಸಮಾಜ ಖಂಡಿತ ತಡ್ಕೊಳ್ಳೋದು. ಸಂಖ್ಯೆಯನ್ನು ಕಡಿಮೆ ಮಾಡಿ ಯಾವುದೋ ಒಂದು ಒಕ್ಕಲಿಗ ಸಮುದಾಯವನ್ನು ನಾನು ಕಂಟ್ರೋಲಿಗೆ ತರ್ತೇನೆ, ಅವರಿಗೆ ಕೊಡುವಂಥ ಹಕ್ಕುಗಳನ್ನು ಮೊಟಕುಗೊಳಿಸ್ತೇನೆ ಅಂತ ಏನಾದರೂ ಸಿದ್ದರಾಮಯ್ಯ ಆಲೋಚನೆ ಮಾಡಿದರೆ ಇದವರ ಕೊನೆಯ ದಿನಗಳನ್ನು ಅವರು ಎಣಿಸುವಂಥ ಕಾಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೊಮ್ಮೆ ತಾವು ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಮಾಡಲಿಕ್ಕೆ ಹೋಗಿ ತಾವು ಪಾಠ ಕಲಿತಿದ್ದಾಗಿದೆ. ಈಗ ಮತ್ತೊಮ್ಮೆ ಜಾತಿ ಗಣತಿಯ ಮುಖಾಂತರ ವೀರಶೈವ ಲಿಂಗಾಯತ ಸಮುದಾಯನ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಹತ್ತಿಕ್ಕುವಂಥ ಕೆಲಸ ಮತ್ತೊಮ್ಮೆ ಮಾಡ್ತಾ ಇದ್ರು. ತಮಗೆ ಇದು ಕೊನೆಯ ಎಚ್ಚರಿಕೆ ನಾವು ಕೊಡ್ತಾ ಇದ್ವಿ. ವೈಜ್ಞಾನಿಕ ಸರ್ವೆ ಮಾಡಿ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಮಾಡಲಿ. ಇಲ್ಲದೆ ಹೋದರೆ ಇದರ ಪರಿಣಾಮವನ್ನು ತಾವು ಎದುರಿಸಲು ಸಿದ್ಧರಾಗಿ. ನಮ್ಮ ಪ್ರಕಾರ ಅವ್ರಿಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕು. ಈಗಾಗಲೇ ಫೋನ್ನಲ್ಲಿ ನಾವುಗಳು ಕೆಲವರ ಹತ್ರ ಮಾತಾಡಿದ್ದೀರಿ. ಆ ಫೋನ್ನಲ್ಲಿ ಮಾತಾಡಿದಾಗ ಅವರು ಕೂಡ ನಮಗೆ ಒಂದು ಮಾತನ್ನ ಹೇಳಿದ್ದಾರೆ. ನೀವು ಸೇರಿ ನಿಮಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಹೋರಾಟ ಮಾಡೋದ ಇದು 17ನೇ ತಾರೀಕು ಕಳೆದ ಮೇಲೆ ಅಂತೇಳಿ, ಅದರಿಂದ ನಾವು ನಮ್ಮ ಸ್ವಾಮೀಜಿಗಳವ್ರ ಹತ್ರ ಎಲ್ಲ ಮಾತಾಡಿ ನಾವು ಯಾವ ರೀತಿ ಹೋರಾಟಕ್ಕೆ ಒಂದು ವೇದಿಕೆ ತಯಾರು ಮಾಡ್ಕೊಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಹೋರಾಟ ಮಾಡ್ತೀವಿ. ಹೀಗೆ ಎಲ್ಲರೂ ಕೊನೆಯ ಎಚ್ಚರಿಕೆಯನ್ನ ಸಿದ್ದರಾಮಯ್ಯವ್ರಿಗೆ ಕೊಡ್ತಾ ಇದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ನಿಮ್ಗಿದು ಕಡೆ ಎಚ್ಚರಿಕೆ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ನಂಬರನ್ನು ನೀವು ಕಡಿಮೆ ತೋರಿಸಿದ್ದೀರಿ ಅನ್ನುವಂಥದ್ದು ಇಲ್ಲಿರುವಂಥ ಭಾಳ ಮುಖ್ಯವಾಗಿರುವಂಥ ಆಕ್ಷೇಪ. ಇಲ್ಲಿ ಆಧಾರಗಳು ಯಾವುದೂ ಇಲ್ಲ, ನಂಬಿಕೆಗಳು ಬಹಳ ಮುಖ್ಯ ಇರುವಂಥದ್ದು ಅನ್ನುವಂಥ ಧಾಟಿಯಲ್ಲಿ ಅನೇಕರು ಮಾತನಾಡ್ತಾ ಇದ್ದಾರೆ. ತಮ್ಮ ನಂಬಿಕೆ ಪ್ರಕಾರ ನಮ್ಮ ಸಂಖ್ಯೆ ಇಷ್ಟಿದೆ ಅನ್ನುವಂಥದ್ದು ಎಲ್ಲ ಸಮುದಾಯಗಳವರ ಲೆಕ್ಕಾಚಾರ ಇದೆ. ಜಾತಿ ಜ್ವಾಲೆಯ ನಡುವೆನೇ ನಾಯಕರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದು. ಯಾಕೆಂದರೆ ಇಲ್ಲಿ ಒಳಗೊಳಗೆ ಒಂದಿಷ್ಟು ಒದ್ದಾಟ ಜೋರಾಗಿ ಸಾಗ್ತಾ ಇದೆ. ಒಂದನೇ ಮುಖ್ಯವಾಗಿ ಇಲ್ಲಿರುವಂಥದ್ದು ವರಿಷ್ಠರ ಸೂಚನೆಯಂತೆ ವರದಿಯನ್ನು ಮಂಡಿಸಿದ್ದಾರೆ ಮುಖ್ಯಮಂತ್ರಿ ಅಂತೇಳಿ. ಹೀಗಾಗಿ ಮುಖ್ಯಮಂತ್ರಿ ಯಾಕೆ ಮಂಡಿಸಿದ್ರು ಅಂತ ಪ್ರಶ್ನಿಸೋದಕ್ಕೆ ಅವಕಾಶ ಇಲ್ಲ. ಅವರು ಹೈಕಮಾಂಡ್ನ ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿದ್ದಾರೆ. ಆ ಹೈಕಮಾಂಡ್ನ ಒಪ್ಪಿಗೆಯನ್ನು ಪಡ್ಕೊಂಡು ಅದರ ಪ್ರಕಾರವಾಗಿ ವರದಿ ಮಂಡನೆ ಆಗಿದೆ. ಈಗ ವರದಿಯನ್ನು ಏನು ಮಾಡಬೇಕು ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮುಂದುವರೆದು ಇರುವಂತಹ ಅಂಶ, ಸಮುದಾಯದ ನಾಯಕರುಗಳಿಗೆ ಇದರಿಂದಾಗಿ ಈಗ ಸಂಕಷ್ಟ ಎದುರಾಗಿದೆ. ಯಾವಾಗ ಮುಖ್ಯಮಂತ್ರಿಯವರು ಇಂಥದ್ದೊಂದು ವರದಿಯನ್ನು ಮಂಡನೆ ಮಾಡಿ ಎಲ್ಲ ಸಚಿವರುಗಳಿಗೆ ಹೇಳಿದರು, ನೀವೆಲ್ಲ ಇದನ್ನು ಓದ್ಕೊಂಡು ಬನ್ನಿ, 17ಕ್ಕೆ ನಾವು ಡೀಟೇಲ್ ಆಗಿ ಇದರ ಬಗ್ಗೆನೇ ಮಾತಾಡೋಣ ಅಂತ. ಅಂದರೆ 1 ವಾರಗಳ ಕಾಲವನ್ನು ಈ ಸಚಿವರುಗಳಿಗೆ, ಅಲ್ಲಿ ಎಲ್ಲ ಸಮುದಾಯಗಳ ಸಚಿವರಿದ್ದಾರೆ, ಇದು ಈಗ ಆ ಸಮುದಾಯದ ನಾಯಕರಿಗೂ ಕೂಡ ಸಂಕಷ್ಟವನ್ನು ತಂದಿಟ್ಟಿದೆ. ವರದಿಯನ್ನು ಒಪ್ಪಿಕೊಂಡ್ರೆ ಸಮುದಾಯದ ಕಿಡಿಯನ್ನು ಎದುರಿಸಬೇಕಾಗತ್ತೆ. ಒಂದು ವೇಳೆ ಇಲ್ಲ ಇದು ಸರಿಯಾಗಿದೆ, ಸಮರ್ಪಕವಾಗಿದೆ, ಇದೇ ವೈಜ್ಞಾನಿಕ ಅಂತ ಒಪ್ಪಿಕೊಂಡ್ರು ಅಂತೇಳಿ ಆದರೆ ಅವ್ರಿಗೆ ಸಮುದಾಯದ ಕಿಡಿಯನ್ನು ಎದುರಿಸಬೇಕಾಗಿದೆ, ಸಮುದಾಯದ ಸಿಟ್ಟನ್ನು ಎದುರಿಸಬೇಕಾಗುತ್ತೆ. ಯಾಕಂದರೆ ಎದುರಾಳಿ ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ತುಪ್ಪ ಸುರಿಯುವಂತಹ ಪ್ರಯತ್ನವನ್ನು ಮಾಡಬಹುದು ಸಮುದಾಯದ ಬೆಂಕಿಗೆ. ಇನ್ನು ವರದಿ ಒಪ್ಪದೇ ಇದ್ದರೆ ಹೈಕಮಾಂಡ್ನ ಕೆಂಗಣ್ಣಿಗೂ ಕೂಡ ಗುರಿಯಾಗಬೇಕಾಗುತ್ತೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇರುವಂಥ ಚಾಲೆಂಜ್ ಇದೇನೆ. ಅವರಿಗೆ AICCಯಲ್ಲಿ ನಡೆದಂತಹ ವರ್ಕಿಂಗ್ ಕಮಿಟಿಯಲ್ಲಿ ನಡೆದಂತಹ ಸಭೆಯ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಯಾಕೆ ಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರೇ ಮಾಡಿಕೊಂಡಿದ್ರು ಹಿಂದೆ ಲೋಕಸಭಾ ಚುನಾವಣೆಗೆ ಪೂರ್ವದಲ್ಲಿ. ಈ ಕಾರಣಕ್ಕಾಗಿಯೇ ಜಾತಿ ಗಣತಿ ವಿಚಾರದಲ್ಲಿ ಈಗ ಹೈಕಮಾಂಡ್ನ ಒಪ್ಪಿಗೆ ಇದೆ. ಈಗ ಅಂಗೀಕಾರ ಮಾಡದೇ ಹೋದರೆ ಅಥವಾ ಅದನ್ನು ತಮ್ಮ ಸಮುದಾಯದ ಭಾವನೆಗಳು ಅಂತ ಹೇಳ್ಕೊಂಡು ಯಾವ್ದಾದ್ರು ಸಚಿವರು ವಿರೋಧಿಸಿದರೆ ಆಗ ಹೈಕಮಾಂಡ್ನ ಕೆಂಗಣಿಗೆ ಗುರಿಯಾಗಬೇಕಾಗುತ್ತೆ. ಸಮುದಾಯದ ನಾಯಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದರ ಪ್ರಕಾರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥ ವಿಚಾರದಲ್ಲೂ ಕೂಡ ನಾಯಕರುಗಳಲ್ಲಿ ಒಂದು ರೀತಿಯಾದಂಥ ಆತಂಕ ಇದ್ದೇ ಇದೆ. ಯಾಕಂದರೆ ಎಲ್ಲೋ ಒಂದು ಕಡೆಯಲ್ಲಿ ತಮ್ಮ ಸಮುದಾಯಗಳು ಕಡಿಮೆ ಇದೆ ಅಂತೇಳಿ ಒಪ್ಪಿಕೊಂಡ್ರೆ ರಾಜಕೀಯ ಪ್ರಾತಿನಿಧ್ಯದ ದೃಷ್ಟಿಯಿಂದಲೂ ಕೂಡ, ಉದಾಹರಣೆಗೆ ಇವತ್ತು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವಂತಹ ಲಿಂಗಾಯತ ಸಮುದಾಯದ ಸಚಿವರ ಸಂಖ್ಯೆ, ಒಕ್ಕಲಿಗರ ಸಮುದಾಯದ ಸಚಿವರುಗಳ ಸಂಖ್ಯೆಯನ್ನು ನಾವು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿದಾಗ ಅವ್ರಿಗೆ ಏನು ಈ ಜಾತಿ ಗಣತಿಯಲ್ಲಿ ಇರತಕ್ಕಂಥ ಪರ್ಸೆಂಟೇಜ್ ಇದೆಯಲ್ಲ, ಟೋಟಲ್ ಪರ್ಸೆಂಟೇಜ್ ಇದೆಯಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯ ಈ ಕ್ಯಾಬಿನೆಟ್ನಲ್ಲಿ ಸಿಕ್ಕಿದೆ. ನಾಳೆ ದಿವಸ ಆ ಪ್ರಾತಿನಿಧ್ಯ ಹೊರಟು ಹೋಗುವಂತಹ ಅಪಾಯವೂ ಕೂಡ ಇದೆ, ಆತಂಕವೂ ಕೂಡ ಇದೆ. ಇದೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಮುನ್ನೆಲೆಗೆ ಬರುತ್ತೆ. ಇನ್ನು
ಇಂದು ಸಂಜೆ ಒಕ್ಕಲಿಗ ಶಾಸಕರ ಸಭೆಯನ್ನ DCM DK ಶಿವಕುಮಾರ್ ಅವರು ಕರೆದಿದ್ದಾರೆ. ಅದರಲ್ಲಿ ಒಂದಿಷ್ಟು ಚರ್ಚೆಗಳನ್ನ ನಡೆಸಬಹುದು. ಹಾಗೆಯೇ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ವರಿಷ್ಠರಿಗೆ ವರದಿಯನ್ನು ಕಳಿಸುವಂತಹ ಪ್ರಯತ್ನವನ್ನು ಕೂಡ ಶಿವಕುಮಾರ್ ಅವರು ಮಾಡಬಹುದು. ನೋಡಿ, ನಮ್ಮ ಸಮುದಾಯದ ಅಭಿಪ್ರಾಯ ಹೀಗಿದೆ ಅಂತ ಹೇಳಬಹುದು. ಸಮುದಾಯದ ವಿರೋಧ ಅಂತ MB ಪಾಟೀಲರು ಒಂದು ಸೇಫ್ ಗೇಮ್ ಆಡುವಂತಹ ಪ್ರಯತ್ನವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಲಿಂಗಾಯತ ಸಮುದಾಯದಿಂದಲೂ ಕೂಡ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಮಹಾಸಭಾದವರು ಒಂದು ಪ್ರತ್ಯೇಕ ಸಮಿತಿ ರಚಿಸಿ ಅದರ ಮೂಲಕವಾಗಿ ರಾಜ್ಯದಲ್ಲಿ ಎಷ್ಟು ಲಿಂಗಾಯತರಿದ್ದಾರೆ ಅಂತೇಳಿ ಸಮೀಕ್ಷೆಯನ್ನು ಮಾಡ್ಕೊಳ್ತಾರಂತೆ. ಅದು ಯಾವ ಸ್ವರೂಪದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ನಾಳೆ ವೀರಶೈವ ಲಿಂಗಾಯತ ನಾಯಕರ ಸಭೆಯನ್ನು ಶಾಮನೂರು ಶಿವಶಂಕರಪ್ಪ ಅವರು ಕರೆದಿದ್ದಾರೆ. ಅವರು ಆಲ್ರೆಡಿ ತೀರ್ಮಾನಕ್ಕೆ ಬಂದರೆ ನಾವೇ ಒಂದು ಸಪ್ರೇಟ್ ಸಮೀಕ್ಷೆಯನ್ನು ಮಾಡಿಸ್ಕೊಳ್ತೀವಿ ಅಂದ್ಕೊಂಡು. ಅಂದರೆ ಈ ಸಮೀಕ್ಷೆ ಯಾವ ರೀತಿಯಾಗಿರುತ್ತೆ ಗೊತ್ತಿಲ್ಲ. ರೆಡ್ಡಿ ಸಮುದಾಯದ ಬಗ್ಗೆ ಖಾಸಗಿ ಸರ್ವೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಪ್ರಕಾರ ಕೂಡ ನಮ್ಮ ರೆಡ್ಡಿ ಸಮುದಾಯದ ಜನಸಂಖ್ಯೆ ಬಗ್ಗೆ ಕಡಿಮೆ ಇದೆ ಅಂದ್ಕೊಂಡು. ಹಾಗಾದರೆ ಕಾಂಗ್ರೆಸ್ನ ನಾಯಕಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಪ್ರತಿನಿಧಿಯಾಗಿ ನಾನು ಕ್ಯಾಬಿನೆಟ್ ಅಲ್ಲಿ ಏನು ನನ್ನ ವಿಚಾರ ಮಂಡನೆ ಮಾಡಬೇಕು, ಏನು ಸಲಹೆ ಕೊಡಬೇಕು ಅಂತೇಳಿ ನಾನು ಹೇಳ್ಬೇಕಲ್ಲ. ಸೊ ಏಕಾಏಕಿ ನಾನೇ ಸರ್ವಜ್ಞ ಏನಲ್ಲ, ಇಲ್ಲ ದೊಡ್ಡ ನಾನು ಪಂಡಿತೂ ಅಲ್ಲ. ನಾನು ಹಳ್ಳಿಪಳ್ಳಿಯಿಂದ ಬಂದು ಈಗ ಬೆಂಗಳೂರು ಸೇರ್ಬಿಟ್ಟಿದ್ದೀನಿ. ಸೊ ಕೆಲವೆಲ್ಲ ಹಿರಿಯರು, ಶಾಸಕರು, ಸ್ನೇಹಿತರು, ಅವ್ರವ್ರ ಅನುಭವ, ಅವ್ರ ಕ್ಷೇತ್ರಗಳಲ್ಲಿ ಜನ ಏನು ಹೇಳ್ತಾರೆ ಇದನ್ನೆಲ್ಲ ಅವಲೋಕನ ಮಾಡಿ ನಾನು ಅದನ್ನ ತಿಳ್ಕೊಂಡು ನಾನು ಕೆಲವು ವಿಚಾರಗಳನ್ನ ಹೇಳಬೇಕಾಗಿದೆ. ಕೆಲವು ಸಮಾಜ ಜಾಸ್ತಿ ಇದೆ, ನಮ್ಮದು ಕಡಿಮೆ ಅಂತ ತೋರಿಸಿದ್ದಾರೆ ಅಂತ ಹೇಳ್ತೀರಾ. ನಾವೇನು ಮಾಡಬೇಕು? ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತೊಗೊಂಡಿದ್ದೀವಿ. ಒಂದ್ಸಲಿ ನಾವು ಸರ್ವೆ ಮಾಡಿಬಿಡ್ತೀವಿ. ದಾಖಲೆ ಬೇಕಲ್ಲ ನಮಗೆ, ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ. ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ಬೇರರ್ಸು ಎಲ್ಲರೂ ಮೀಟಿಂಗ್ ಕರೀತೀವಿ. ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅವತ್ತು ಎಲ್ಲ ಮಂತ್ರಿಗಳು ಅವರವರ ಅಭಿಪ್ರಾಯ ಕೊಡ್ತಾರೆ. ನಮ್ಮ ಸಮಾಧಾನಕ್ಕೆ ನಮ್ಮ ಸಮಾಜದ್ದು ನಾವೇ ಒಂದು ಪ್ರೈವೇಟ್ ಸರ್ವೆ ಮಾಡಿಸ್ಬಿಡ್ತೀವಿ. ನಾವು ಕೂಡ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಸರಿ ಇದೆಯೋ ಇಲ್ಲೋ ಅಂತ ನಾವು ಒಂದ್ಸಲಿ ಸರ್ವೆ ಮಾಡಿಸ್ಬಿಡ್ತೀವಿ. ಕಾಡುಗೊಲ್ಲರು ತನ್ನದೇ ಅಂತಹ ಬುಡಕಟ್ಟು ಜನಾಂಗ ಹೊಂದಿಕೊಂಡಿರೋದು ಅದೀಗ 3 ಲಕ್ಷ ಚಿಲ್ಲರೆ ತೋರಿಸಿರ್ತಕ್ಕಂಥದ್ದು. ನಮ್ಮ ಕಾಡುಗೊಲ್ಲ ಸಮುದಾಯ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡಿದಾಗ ಸುಮಾರು ಒಂದು 5.5-6 ಲಕ್ಷ ಜನ ಇರ್ತಕ್ಕಂಥ ವಿಚಾರ ನಾನು ನೋಡಿದ್ದೀನಿ. ಅದಕ್ಕೆ ಅರ್ಧಕ್ಕರ್ಧ ಕಟ್ ಮಾಡಿರ್ತಕ್ಕಂಥ ನಾನು ಆಕ್ಷೇಪ ಇರ್ತಕ್ಕಂಥದ್ದು. ಒಟ್ಟಾರೆ ಗೊಲ್ಲರ ಸಮುದಾಯವನ್ನು ನೋಡಿದಾಗ ನಾವು 25-30 ಲಕ್ಷ ಇದ್ದೀವಿ ಅಂತೇಳಿ ಮೊದಲಿಂದಲೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ವಿ. ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಬೇರೆ ಬೇರೆ ಹೆಸರಿನ ಕರಿತಕ್ಕಂಥ ಎಲ್ಲ ಗೊಲ್ಲ ಸಮುದಾಯಗಳು ನೋಡಿದಾಗ 25 ಲಕ್ಷಕ್ಕಿಂತ ಹೆಚ್ಚು ಜನ ಇರತಕ್ಕಂಥ ಈ ಸಂದರ್ಭದಲ್ಲಿ ಕೇವಲ ಅದು 10 ಲಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಕಡೆ ಅದು ನಮಗೆ ಅದು ಸರಿ ಮಾಡಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ. ಹೀಗೆ ಪ್ರತಿಯೊಂದು ಸಮುದಾಯದವರಿಗೂ ಕೂಡ ನಮ್ಮ ಸಮುದಾಯದ ಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆಯಾಗಿದೆ ಅನ್ನೋದರ ಬಗ್ಗೆ, ಜಾಸ್ತಿ ಆಗಿದೆ ಅಂತ ಯಾರು ಕೂಡ ಹೇಳಿಲ್ಲ, ಜಾಸ್ತಿ ಆಗಿದೆ ಅಂತೇಳಿ ಆದರೆ ಜಾಸ್ತಿ ಪ್ರಾತಿನಿಧ್ಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಬರುತ್ತೆ. ಆದರೆ ಕಡಿಮೆಯಾಗಿದೆ ಅನ್ನುವಂತಹ ಆತಂಕವನ್ನು, ಆಕ್ಷೇಪವನ್ನು, ಭೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದನ್ನು ಮುಂದೆ ಸರ್ಕಾರ ನಿಭಾಯಿಸುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ.